ಆ ದೃಷ್ಟಿಯಿಂದ ಅದನ್ನು ನೋಡಬೇಡಿ. ಪದೇ ಪದೇ ಹಾಗಿದ್ರೆ ನಾನು ಮೊದಲನೇ ಮಾತಿನಿಂದನೇ ಅದರ ಬಗ್ಗೆನೇ ಮಾತಾಡಿರ್ತಿದ್ದೆ. ಅದಲ್ಲ, ಇದು ರಾಜಕಾರಣ ಅಲ್ಲ, ಇದು ಒಂದು ಬದುಕಿನ ಕಥೆ, ಒಂದು ನೋವಿನ ಕಥೆ, ನಮ್ಮೆಲ್ಲರ ಕಥೆ. ಅದರಲ್ಲಿ ಆ ಮಾತು ಬರುತ್ತೆ, ಬರಲಿ ಅಲ್ವಾ. ಬಟ್ ಆ ಥರದ ಥಾಟ್ ಆಗಲಿ, ಆ ಥರದ ಉದ್ದೇಶವಾಗಲಿ ಈ ಸಿನಿಮಾ ಅಲ್ಲ. ಈ ಸಿನಿಮಾದ ಇನ್ನೂ ದೊಡ್ಡ ಉದ್ದೇಶ ನೋಡಿ, ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ. ಅದು ಪ್ರಪಂಚದ ಮನುಕುಲದ ಯಾವ ಮನುಷ್ಯನೂ ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು. ಇಡೀ ಮನುಕುಲದ, ಒಂದು ಊರದಲ್ಲ, ಅದು ಒಂದು ಭಾರತ ದೇಶದಲ್ಲ, ಅವರೇ ಕಕ್ಕಾಬಿಕ್ಕಿಯಾಗಿದ್ದ ಸಂದರ್ಭದಲ್ಲಿ ಈ ಥರದ್ದನ್ನು ನೋಡದ ಜನರೇಷನ್ಗಳು ನಾವು, ಒಂದು ಮಾನವ ಜನಾಂಗ, ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅಂತ ಯಾವ ಸರ್ಕಾರ ಗೊತ್ತಿತ್ತು ಅಲ್ವೇ. ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ. ಈ ಥರದ್ದಾಯಿತು, ಅದರ ನಂತರ ಬೇರೆಯವ್ರ ಮೇಲೆ ಬೆರಳು ತೋರಿಸೋದನ್ನ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದೆವು. ಒಂದು ತಂದೂರಿ ಹೋಟೆಲ್, ಒಂದು ಚೈನೀಸ್ ಹೋಟೆಲ್ ನೋಡೋ ನಾವು ತಿಂಡಿ ತಿಂತಿದ್ವಿ ಸಿಟಿ ಒಳಗೆ. ಅದಾದ್ಮೇಲೆ ಬಂದ್ಬಿಡ್ತಿದ್ವಿ. ಕೋವಿಡ್ ಆದಾಗ ನಾವು ಮನೆಗೆ ಕೂತ್ಕೊಂಡ್ವಿ, ಓನರ್ ಅವನ ಮನೆಗೆ ಹೋದ. ಆ ಕಿಚನ್ ಹಿಂದೆ ಕೆಲಸ ಮಾಡ್ತಿದ್ರಲ್ಲ, ಉತ್ತರಾಖಂಡದಿಂದ ಬಂದವನು, ಮಣಿಪುರದಿಂದ ಬಂದವನು, ಉತ್ತರ ಕರ್ನಾಟಕದಿಂದ ಬಂದವನು, ಅವನು ಹೆಂಗೆ ಹೋದ ಮನೆಗೆ? ಆ ನಡಿಗೆ ಹೇಗಿತ್ತು ಅದನ್ನು ನಾವು ನೋಡಲೇ ಇಲ್ವಲ್ಲ. ಟಿವಿನಲ್ಲಿ ನೋಡ್ತೀವಿ, ಅದ್ರ ಒಳಗೆ ಹೋಗಿ ನೋಡ್ತಾನೆ ಈ ಹುಡುಗ, ಅವ್ರ ಕತೆ ಹೇಳ್ತಾನೆ. ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಮತ್ತು ಈಕೆ ಮೊದಲೇ ಹೇಳಿದಂಗೆ ಈ ಮಾತ್ರ ನಾನು ಹೇಳ್ತಾ ಇದ್ದೇನೆ, ಕೆಲವು ನೋವುಗಳನ್ನು ನಾವು ಮರಿಬಾರ್ದು. ಯಾಕೆಂದರೆ ಮತ್ತೆ ಅದು ಮರುಕಳಿಸದಂತೆ ನಮ್ಗೆ ನೆನಪಾಗ್ತಾ ಇರ್ಬೋದು. ಆ ಥರದ ಒಂದು ಪ್ರಯತ್ನ. ಅದಕ್ಕೆ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಆ ಬಣ್ಣ ಬೆಳಿಬೇಡಿ. ಬಟ್ ಪ್ರಶ್ನೆ ಕೇಳಿದಿರಿ, ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಉತ್ತರ ಕೊಟ್ಟಿದ್ದೀನಿ, ಅಲ್ಲಿ ನಿಲ್ಲಿಸೋಣ ರಾಜಕಾರಣ. ನನ್ನಿಂದ ಆಗ್ತಿರ್ಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಕೆಟ್ಟೋದು ನಟ. ಒಂದು ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು, ನೀವು ನಿರ್ದೇಶನ ಮಾಡಿದರೆ ಹೆಂಗಿತ್ತು ಅಂತ. ನಿರ್ದೇಶನ ಮಾಡಿದರೆ ನಾನು ಯಾರನ್ನೂ ನೋಡ್ಕೊಂಡು ಮಾಡ್ದಂಗಿತ್ತು. ಇದು ಒಳಗಿನ ಕತೆ, ಅದು ಅವನಿಂದ ಮಾತ್ರ ಹೇಳೋಕ್ಕಾಗೋ ಕತೆ. ಬಟ್ ಈ ನಟರುಗಳಿದಾರಲ್ಲ, ಜಹಾಂಗೀರ್ ಆಗಲಿ, ಇನ್ನೊಬ್ಬರಾಗಲಿ, ಅಥವಾ ನಾನು ಬೇರೆ ಬೇರೆ ಇತ್ತೀಚಿನ ಬಂದ ಕನ್ನಡ ಸಿನಿಮಾ ಇರಲಿ, ಗಂಟು ಮೂಟೆ ಇರಲಿ, ಅಥವಾ ಮುಸ್ತಫಾ ಇಲ್ಲ, ಅದನ್ನು ನೋಡಬೇಕಾದ್ರೆ ಅವ್ರು ನನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ನಿನ್ನ ಅವಶ್ಯಕತೆ ಇಲ್ಲ ನಮ್ಮ ಸಿನಿಮಾಗೆ ಅಂತ. ಎಷ್ಟು ಬ್ಯೂಟಿಫುಲ್ ಆದ ಆರೋಗ್ಯ ನೋಡಿ ಅದು. ನೀನು ಇಲ್ಲದೇನೂ ಸಿನಿಮಾಗಳು ನಡೆಯುತ್ತೆ, ನೀನು ಈ ಸಿನಿಮಾಗೆ ಭಾರ ಆಗ್ಬೋದು ಅಂತ. ಮತ್ತು ಅವ್ರನ್ನ ಈಗ ಚಾಲೆಂಜ್ ಮಾಡೋದು, ನೀನು ನಮ್ಮಂಥವ್ರು ಸಿನಿಮಾ ಬರ್ಬೇಕಾದ್ರೆ ನೀನು ಮತ್ತೆ ಕಲಿಬೇಕು ಅಥವಾ ಕಲ್ತಿದ್ದನ್ನು ಮರಿಬೇಕು ಅಂತ. ನಾನು ಆ ಪ್ರಾಸೆಸ್ನಲ್ಲಿದ್ದೀನಿ. ಈ ಸಿನಿಮಾ ನೋಡಿದಾಗ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಲೇಬೋದು. ಯಾವ ಪಾತ್ರಗಳು ನಾನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಪಾತ್ರಗಳಿಗೆ ಕರೆಕ್ಟಾಗಿ ಜೀವ ತುಂಬಿದ್ದಾರೆ ಅವರು. ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಆ್ಯಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ದೋಸ್ ಫಿಲ್ಮ್ಸ್. ನನ್ನಿಂದ ಆಗಲ್ಲ.